ಸ್ನೇಹಿತರೆ, ನಿಮ್ಮ ಮನೆಯ ಹೊಸ್ತಿಲು ಆ ನಿಮ್ಮ ಭಾಗ್ಯದ ದ್ವಾರ. ಇಂದು ಅದರ ನಿಜವಾದ ರಹಸ್ಯ ತಿಳಿದುಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ಬೇಗ ಹೇಳುತ್ತೀರಿ, ಬಾಗಿಲನ್ನು ಸ್ವಚ್ಛಗೊಳಿಸುತ್ತೀರಿ, ಬಾಗಿಲಿಗೆ ಸಗಣಿ ನೀರು ಹಾಕಿ ರಂಗೋಲಿ ಹಾಕುತ್ತೀರಿ. ಅದಾದ ನಂತರ ನೀವು ಮಾಡುವ ಅತ್ಯಂತ ಮುಖ್ಯವಾದ ಕೆಲಸವೆಂದರೆ ಮನೆಯ ಹೊಸ್ತಿಲಿಗೆ ಅರಿಶಿಣ ಕುಂಕುಮ ಹಚ್ಚುವುದು ಅಲ್ಲವೇ? ಅದನ್ನು ಎಂದಾದರೂ ಯೋಚಿಸಿದ್ದೀರಾ? ಹೊಸ್ತಿಲಿಗೆ ಅರಿಶಿಣ ಯಾಕೆ ಹಚ್ಚುತ್ತೀರಿ? ಅದು ಕೇವಲ ಬಣ್ಣಕ್ಕಾಗಿ, ಅಥವಾ ಬೇರೆಯವರು ನೋಡಿ ಮೆಚ್ಚಿಕೊಳ್ಳಲಿ ಎಂದು, ಅಥವಾ ತಲೆಮಾರುಗಳಿಂದ ಬಂದಿರುವ ಅಭ್ಯಾಸವಾಗಿದ್ದರಿಂದ ಯಾಂತ್ರಿಕವಾಗಿ ಮಾಡುತ್ತಿದ್ದೀರಾ? ನಿಜ ಹೇಳಬೇಕೆಂದರೆ ಇತ್ತೀಚಿನ ದಿನಗಳಲ್ಲಿ 90% ಮಹಿಳೆಯರು ಹೊಸ್ತಿಲಿಗೆ ಅರಿಶಿಣ ಹಚ್ಚುತ್ತಾರೆ. ಆದರೆ ಅದರಲ್ಲಿ ಅಡಗಿರುವ ನಿಜವಾದ ಶಕ್ತಿಯನ್ನು ಹೇಗೆ ಬಳಸಿಕೊಳ್ಳಬೇಕೆಂದು ತಿಳಿಯದೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡುತ್ತಿರುತ್ತಾರೆ. ಆ ತಪ್ಪುಗಳಿಂದಾಗಿ ಎಷ್ಟೇ ಪೂಜೆ ಮಾಡಿದರೂ ಮನೆಯಲ್ಲಿ ಶಾಂತಿ ಇರುವುದಿಲ್ಲ. ಗಂಡ ಹೆಂಡತಿ ನಡುವೆ ಜಗಳ, ಮಕ್ಕಳಲ್ಲಿ ಕಿರಿಕಿರಿ, ಕೈಯಲ್ಲಿ ಹಣ ನಿಲ್ಲುವುದು. ಇವೆಲ್ಲ ಯಾಕೆ ಆಗುತ್ತವೆ? ನಿಮ್ಮ ಮನೆಯ ಮುಖ್ಯ ದ್ವಾರ ಅಂದರೆ ನಿಮ್ಮ ಸಿಂಹದ್ವಾರದ ಹೊಸ್ತಿಲು ಅಳುತ್ತಿರುವುದರಿಂದ. ಹೌದು, ನೀವು ಕೇಳಿದ್ದು ನಿಜ ಸ್ನೇಹಿತರೆ. ಹೊಸ್ತಿಲು ಕೂಡ ಅಳುತ್ತದೆ, ಹಾಗೆ ಆಶೀರ್ವದಿಸುತ್ತದೆ. ಇಂದು ಈ ವಿಡಿಯೋದಲ್ಲಿ ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಕುಂಕುಮ ಇಡುವ ಪ್ರತಿಯೊಬ್ಬ ಮಹಿಳೆಯು ಖಂಡಿತವಾಗಿಯೂ ಮಾಡಬೇಕಾದ ಒಂದು ರಹಸ್ಯ ಕೆಲಸದ ಬಗ್ಗೆ ನಾನು ಹೇಳುತ್ತೇನೆ. ಇದು ಕೇವಲ ಪೂಜೆಯಲ್ಲ, ಇದೊಂದು ವಿಜ್ಞಾನ. ಇದು ನಮ್ಮ ಹಿರಿಯರು ನಮಗೆ ನೀಡಿದ ಒಂದು ಅದ್ಭುತವಾದ ವರ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಾನು ಹೇಳುವ ಒಂದು ಸಣ್ಣ ಕತೆ ನಿಮ್ಮ ಜೀವನವನ್ನು, ನಿಮ್ಮ ಮನೆಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಈ ವಿಡಿಯೋ ಮುಗಿಯುವ ಹೊತ್ತಿಗೆ ನಾಳೆ ಬೆಳಿಗ್ಗೆ ನೀವು ಹೊಸ್ತಿಲನ್ನು ಸ್ಪರ್ಶಿಸಿದಾಗ ನಿಮಗೆ ಆಗುವ ಅನುಭವ ವಿಭಿನ್ನವಾಗಿರುತ್ತದೆ. ಮೊದಲಿಗೆ, ಪ್ರತಿಯೊಬ್ಬ ಮಹಿಳೆಯು ತನ್ನ ಮನೆಯ ಏಳಿಗೆಯನ್ನು ಕಾಪಾಡಿಕೊಳ್ಳಲು ಬಯಸುವ ಪ್ರತಿಯೊಬ್ಬರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೊಂದು ಲೈಕ್ ಮಾಡಿ. ಓಂ ಶ್ರೀ ಲಕ್ಷ್ಮೀನಾರಾಯಣ ನಮಃ ಎಂದು ಕಾಮೆಂಟಲ್ಲಿ ಬರೆಯಿರಿ. ಹೊಸ್ತಿಲು ಎಂದರೇನು? ಅದು ಕೇವಲ ಮರದಿಂದ ಮಾಡಿದ ಮರದ ತುಂಡು. ಇದು ಕಲ್ಲಿನಿಂದ ಕಟ್ಟಿದ ಮೆಟ್ಟಿಲು ಅಲ್ಲ. ಮನಃಶಾಸ್ತ್ರಜ್ಞ ಆಗಿ ನಾನು ಹೇಳುತ್ತಿದ್ದೇನೆ, ಕೇಳಿ. ಹೊಸ್ತಿಲು ಜಗತ್ತು ಮತ್ತು ಕುಟುಂಬದ ನಡುವಿನ ಲಕ್ಷ್ಮಣ ರೇಖೆ. ಹೊರಗಿನ ಪ್ರಪಂಚ ಹೇಗಿರುತ್ತದೆ? ಸ್ಪರ್ಧೆಗಳು, ಹಸಿವಿಗಾಗಿ ಹಾಡುಗಳು, ಮಾಲಿನ್ಯ, ನಕಾರಾತ್ಮಕ ಶಕ್ತಿ, ಇವೆಲ್ಲವೂ ಹೊರಗಿರುತ್ತದೆ. ನೀರು ಹೇಗಿರಬೇಕು? ಶಾಂತವಾಗಿ, ಪ್ರೀತಿಯಿಂದ, ದೇವಾಲಯದಂತೆ ಇರಬೇಕು. ಹಾಗಾದರೆ ಹೊರಗಿನ ಕಸವೆಲ್ಲ ನಿಮ್ಮ ಮನೆಗೆ ಬರದಂತೆ ತಡೆಯುವವರು ಯಾರು? ಅದೇ ನಿಮ್ಮ ಮನೆಯ ಹೊಸ್ತಿಲು. ಒಬ್ಬ ವ್ಯಕ್ತಿ ಹೊರಗಿನಿಂದ ಮನೆಗೆ ಬಂದಾಗ ಅವರ ಕಾಲುಗಳ ಜೊತೆಗೆ ಅವರ ಮನಸ್ಸಿನ ಜೊತೆ ಅನೇಕ ರೀತಿಯ ಶಕ್ತಿಗಳು ಬರುತ್ತವೆ. ಒಬ್ಬರು ನಿಮ್ಮ ಮನೆಯನ್ನು ನೋಡಿ ಅಸೂಯೆ ಪಟ್ಟಿರಬಹುದು, ಮತ್ತೊಬ್ಬರು ನಿಮ್ಮ ಮೇಲೆ ಕೋಪದಿಂದ ಬಂದಿರಬಹುದು. ಆ ಕೆಟ್ಟ ದೃಷ್ಟಿಯನ್ನು ಅಲ್ಲೇ ಭಸ್ಮ ಮಾಡುವ ಶಕ್ತಿ ಅರಿಶಿಣಕ್ಕೆ ಮಾತ್ರ ಇದೆ. ಅದಕ್ಕಾಗಿಯೇ ನಮ್ಮ ಹಿರಿಯರು ಹೇಳುತ್ತಾರೆ, ಹೊಸ್ತಿಲು ದಾಟಿದ ಹೆಣ್ಣು ಹೊಸ್ತಿಲು ದಾಟದ ಮಾತು ಎಂದು. ಅಂದರೆ ಹೊಸ್ತಿಲಿಗೆ ಅಷ್ಟು ಪವಿತ್ರತೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತಿದೆ? ನಾವು ಹೊಸ್ತಿಲಿನ ಮೇಲೆ ನಿಂತು ಮಾತನಾಡುತ್ತಿದ್ದೇವೆ, ಹೊಸ್ತಿಲಿನ ಮೇಲೆ ಕುಳಿತುಕೊಂಡು ಹರಟೆ ಹೊಡೆಯುತ್ತಿದ್ದೇವೆ. ಏಕೆಂದರೆ ನೀವು ಕಾಲುಗಳಿಂದ ಹೊಸ್ತಿಲನ್ನು ತುಳಿದು ಒಳಗೆ ಹೋಗುತ್ತಿದ್ದೀರಿ. ಹೊಸ್ತಿಲಿಗೆ ಅರಿಶಿಣ ಹಚ್ಚುತ್ತೀರಾ, ಸರಿ, ಆದರೆ ಆ ಅರಿಶಿಣದಲ್ಲಿ ಜೀವವಿದೆ. ಆ ಅರಿಶಿಣವು ಮನೆಗೆ ರಕ್ಷಾ ಕವಚವಾಗುತ್ತದೆಯೇ, ಅಥವಾ ಕೇವಲ ಬಣ್ಣವಾಗಿ ಉಳಿಯುತ್ತದೆಯೇ? ನೀವು ಹೊಸ್ತಿಲಿಗೆ ಅರಿಶಿಣ ಹಚ್ಚುವಾಗ ನಿಮ್ಮ ಮನಸ್ಸಿನಲ್ಲಿ ಏನು ಯೋಚಿಸುತ್ತೀರಾ ಎಂಬುವುದು ಬಹಳ ಮುಖ್ಯ. ಎಂದು ಕೂಡ ಬಾಗಿಲಿಗೆ ಸೊಂಟ ನೋವಿದೆ ಎಂದು ಗೊಣಗುತ್ತಾ ಹಚ್ಚಿದರೆ ಆ ಹೊಸ್ತಿಲು ನಿಮ್ಮ ಮನೆಗೆ ದಾರಿದ್ರ್ಯವನ್ನು ಆಹ್ವಾನಿಸುತ್ತದೆ. ಅದೇ ಮನೆ ತಂಪಾಗಿರಬೇಕು, ನನ್ನ ಗಂಡ ಮಕ್ಕಳು ಕ್ಷೇಮವಾಗಿ ಹಿಂದಿರುಗಬೇಕು ಎಂದು ಸಂಕಲ್ಪ ಮಾಡಿಕೊಳ್ಳುತ್ತಾ ಹೊಸ್ತಿಲಿಗೆ ನಿಮ್ಮ ಮನೆಯ ಶ್ರೀರಾಮ ರಕ್ಷೆಯಾಗುತ್ತದೆ. ಈ ವಿಷಯ ನಿಮಗೆ ಚೆನ್ನಾಗಿ ಅರ್ಥವಾಗಲು ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಪಾರ್ವತಿ ಅಚ್ಚು ನಿಮ್ಮಂತೆ ನನ್ನಂತೆ ಒಂದು
ಸಾಮಾನ್ಯ ಮಧ್ಯಮ ವರ್ಗದ ಗೃಹಿಣಿ. ಪಾರ್ವತಿಗೆ ಮದುವೆಯಾಗಿ ವರ್ಷ, ಇಬ್ಬರು ಮಕ್ಕಳು. ಗಂಡ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ. ಎಲ್ಲವೂ ಚೆನ್ನಾಗಿರುವಂತೆ ಕಾಣುತ್ತಿತ್ತು. ಆದರೆ ಮನೆಯಲ್ಲಿ ಯಾವಾಗಲೂ ಏನೋ ತೀರದ ಗೊಂದಲ. ಗಂಡ ಸಂಜೆ ಮನೆಗೆ ಬಂದ ತಕ್ಷಣ ಕಿರಿಕಿರಿ ಪಡುತ್ತಿದ್ದ ಮಕ್ಕಳು. ಅನಾವಶ್ಯಕವಾಗಿ ಜಗಳ ಮಾಡುತ್ತಿದ್ದರು. ಎಷ್ಟು ಸಂಪಾದಿಸಿದ ಹಣ ನೀರಿನಂತೆ ಖರ್ಚಾಗುತ್ತಿತ್ತು. ಆಸ್ಪತ್ರೆಯ ಖರ್ಚುಗಳ ವಿಪರೀತ. ನಾನು ಪ್ರತಿನಿತ್ಯ ಪೂಜೆ ಮಾಡುತ್ತಿದ್ದೇನೆ, ಯಾಕೆ ನಮ್ಮ ಮನೆ ನರಕವಾಗುತ್ತಿದೆ ಎಂದು ಅಳುತ್ತಿದ್ದಳು. ಒಂದು ದಿನ ಅವರ ಮನೆಗೆ ಅವರ ತಾಯಿ ಬಂದರು. ಬಹಳ ಕಾಲದ ಮನುಷ್ಯರು, ಆದರೆ ಅವರ ಕಣ್ಣುಗಳಲ್ಲಿ ತೇಜಸ್ಸು ಇತ್ತು. ಅವರು ಮನೆಗೆ ಬಂದ ತಕ್ಷಣ ಗಮನಿಸಿದ ಮೊದಲ ವಿಷಯ ಪಾರ್ವತಿ ಮನೆಯ ಕುಂಕುಮ ಮತ್ತು ಅದರ ಕಳೆಗುಂದಿದ ರಂಗೋಲಿ. ಯಾವುದು ಆತುರದಲ್ಲಿ ಹಾಕಿದಂತಿತ್ತು. ಮರುದಿನ ಬೆಳಿಗ್ಗೆ ಪಾರ್ವತಿ ಹೊಸ್ತಿಲಿಗೆ ಅರಿಶಿಣ ಹಚ್ಚುತ್ತಿರುವಾಗ ಅವಳ ತಾಯಿ ಗಮನಿಸಿದರು. ಒಂದು ಕೈಯಲ್ಲಿ ಫೋನ್ನಲ್ಲಿ ಮಾತನಾಡುತ್ತಾ ಮತ್ತೊಂದು ಕೈಯಲ್ಲಿ ಬೇಗ ಬೇಗ ಅರಿಶಿಣ ನೀರು ಚಿಮುಕಿಸಿ ಒಣಗುವ ಮೊದಲೇ ಅದರ ಮೇಲೆ ಕಾಲಿಟ್ಟು ಒಳಗೆ ಹೋದಳು. ಅದನ್ನು ನೋಡಿ ಜೋರಾಗಿ ಕರೆದಳು. ಪಾರ್ವತಿ. ಪಾರ್ವತಿ ಬೆಚ್ಚಿ ಬಿದ್ದಳು. ನೋಡಿದಳು. ಏನು, ಆ ಕೆಲಸ ನೀನು ಹಚ್ಚಿದ್ದು ಅರಿಶಿಣ ಎಂದು ಅವಳ ತಾಯಿ ಹೇಳಿದಳು. ಪಾರ್ವತಿಗೆ ಅರ್ಥವಾಗಲಿಲ್ಲ. ಏನಾಯ್ತಮ್ಮ, ಪ್ರತಿದಿನ ಹಚ್ಚುತ್ತಿದ್ದೇನೆ ಅಲ್ವಾ ಅಂದಳು. ಆಗ ಮಗಳೇ ಹೇಳಿದ ಮಾತುಗಳು ಪಾರ್ವತಿಯ ಜೀವನವಷ್ಟೇ ಅಲ್ಲ, ಈ ವಿಡಿಯೋ ನೋಡುತ್ತಿರುವ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಹುಚ್ಚಿ, ಹೊಸ್ತಿಲು ಎಂದರೆ ಲಕ್ಷ್ಮೀ ದೇವಿಯ ಪೀಠ. ನೀನು ಫೋನಿನಲ್ಲಿ ಅನಗತ್ಯ ಮಾತುಗಳನ್ನು ಆಡುತ್ತಾ ಬೇಸರದಿಂದ ಅರಿಶಿಣ ಕುಂಕುಮವನ್ನು ಹಚ್ಚಿದರೆ ಆ ಲಕ್ಷ್ಮೀದೇವಿ ಅಲ್ಲಿ ಹೇಗೆ ಕುಳಿತುಕೊಳ್ಳುತ್ತಾಳೆ? ಅದೂ ಅಲ್ಲದೆ ಅರಿಶಿಣ ಹಚ್ಚಿದ ತಕ್ಷಣ ಅದರ ಮೇಲೆ ಕಾಲಿಟ್ಟು ತುಳಿಯುತ್ತಿದ್ದೀಯಾ? ನಿನ್ನ ಮನೆಗೆ ಕಾವಲು ಕಾಯುವ ತಾಯಿಯಲ್ಲಿ ನೀನು ಕಾಲಿನಿಂದ ಹೊದ್ದಂತೆ ಅಲ್ಲವೇ? ಅದು ಅದಕ್ಕಾಗಿಯೇ ನಿನ್ನ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ. ಅದಕ್ಕಾಗಿಯೇ ನಿಮ್ಮ ಮನೆಯಲ್ಲಿ ಶಾಂತಿ ಇಲ್ಲ. ಪಾರ್ವತಿಯ ಕಣ್ಣುಗಳಲ್ಲಿ ನೀರು ತುಂಬಿದವು. ಹಾಗಾದರೆ ಏನು ಮಾಡಬೇಕು ಅಮ್ಮ ಎಂದು ಕೇಳಿದಳು ಪಾರ್ವತಿ. ಅದಕ್ಕೆ ಅವಳ ತಾಯಿ ಒಂದು ರಹಸ್ಯ ಪರಿಹಾರವನ್ನು ಹೇಳಿದರು. ಅಂದಿನಿಂದ ಪಾರ್ವತಿ ಆ ಪದ್ಧತಿಯನ್ನು ಪಾಲಿಸಲು ಪ್ರಾರಂಭಿಸಿದಳು. ಇದನ್ನು ನಂಬಿ ಸರಿಯಾಗಿ 21 ದಿನಗಳಲ್ಲಿ ಪಾರ್ವತಿ ಈ ಮನೆಯಲ್ಲಿ ಬದಲಾವಣೆಯ ಶುರುವಾಯಿತು. ಗಂಡನ ಕಿರಿಕಿರಿ ಕಡಿಮೆಯಾಯಿತು. ಅನಗತ್ಯ ಖರ್ಚುಗಳು ನಿಂತು ಹೋದವು. ಮನೆಗೆ ಬಂದ ತಕ್ಷಣ ತಿಳಿಯದ ಪಾರ್ವತಿ ಅಸಲಿಗೆ ತಾಯಿ ಹೇಳಿದ ರಹಸ್ಯವೇನು, ಅದು ಮಾಡಿದ ಆ ಕೆಲಸವೇನು? ಈಗ ನಾನು ನಿಮಗೆ ಅದನ್ನು ಹೇಳಲು ಹೊರಟಿದ್ದೇನೆ. ಆ ರಹಸ್ಯವನ್ನು ತಿಳಿದುಕೊಳ್ಳುವ ಮೊದಲು ನಮ್ಮ ಪುರಾಣಗಳಲ್ಲಿರುವ ಒಂದು ಅದ್ಭುತ ಕಥೆಯನ್ನು ನೆನಪಿಸಿಕೊಳ್ಳಬೇಕು. ಇದು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಮತ್ತು ಆಕೆಯ ಅಕ್ಕನಾದ ಜ್ಯೇಷ್ಠಾದೇವಿಗೆ ಸಂಬಂಧಿಸಿದ ಕಥೆ. ಪುರಾಣಗಳ ಪ್ರಕಾರ ಸಮುದ್ರ ಮಂಥನದಲ್ಲಿ ಲಕ್ಷ್ಮೀದೇವಿಯು ಮೊದಲು ಜ್ಯೇಷ್ಠಾದೇವಿ ಶುಚಿತ್ವ ಎಂದರೆ ಇಷ್ಟ ಇರುವುದಿಲ್ಲ. ಗಲಾಟೆಗಳು, ಧೂಳು, ಕೊಳಕು ಎಲ್ಲಿರುತ್ತವೆಯೋ ಅಲ್ಲಿ ಆಕೆಯ ನಿವಾಸ. ಆಕೆ ಪ್ರವೇಶಿಸಿದರೆ ಆ ಮನೆಯಲ್ಲಿ ಐಶ್ವರ್ಯ ಹೋಗುತ್ತದೆ, ದಾರಿದ್ರ್ಯ ಬರುತ್ತದೆ. ಅದಾದ ನಂತರ ಲಕ್ಷ್ಮೀದೇವಿ ಹುಟ್ಟಿದಳು. ಆಕೆಗೆ ಪರಿಶುದ್ಧತೆ, ಅರಿಶಿಣ, ಕುಂಕುಮ, ಸುಗಂಧ ಪರಿಮಳಗಳು ಎಂದರೆ ಇಷ್ಟ. ಒಂದು ಬಾರಿ ಜ್ಯೇಷ್ಠಾದೇವಿ ಮತ್ತು ಲಕ್ಷ್ಮೀದೇವಿ ಇಬ್ಬರು ಭೂಲೋಕ ಸಂಚಾರ ಮಾಡುತ್ತಾ ಒಂದು ಗ್ರಾಮಕ್ಕೆ ಬಂದರಂತೆ. ಯಾವ ಮನೆಗೆ ಹೋಗಬೇಕು ಎಂದು ಚರ್ಚಿಸುತ್ತಿದ್ದರು. ಆವಾಗ ಲಕ್ಷ್ಮೀದೇವಿ ಒಂದು ಮಾತು ಹೇಳಿದಳು. ಅಕ್ಕ, ಯಾವ ಮನೆಯ ಹೊಸ್ತಿಲು ಅರಿಶಿಣ ಕುಂಕುಮಗಳಿಂದ ಕಂಗೊಳಿಸಿರುತ್ತದೆಯೋ, ಯಾವ ಮನೆಯ ಹೊಸ್ತಿಲ ಬಳಿ ಸ್ತ್ರೀಯರು ಭಕ್ತಿಯಿಂದ ದೀಪ ಹಚ್ಚುತ್ತಾರೋ ಆ ಹೊಸ್ತಿಲು ನನಗೆ ಲಕ್ಷ್ಮಣ ರೇಖೆ. ಅದು ನನಗೆ ಸ್ವಾಗತ ದ್ವಾರ. ನಾನು ಅಲ್ಲೇ ಇರುತ್ತೇನೆ. ಆದರೆ ಯಾವ ಮನೆಯ ಹೊಸ್ತಿಲು ಮಂಕಾಗಿ ಧೂಳು ಹಿಡಿದು ಅರಿಶಿಣವಿಲ್ಲದೆ ಇರುತ್ತದೆಯೋ ಆ ಹೊಸ್ತಿಲು ನನಗೆ ಅಗ್ನಿಗೆ ಸಮಾನ. ನಾನು ಅಲ್ಲಿಗೆ ಹೋಗಲಾರೆ, ನೀನು ಅಲ್ಲಿರು ಎಂದು ಹೇಳಿದಳಂತೆ. ನೋಡಿದ್ದೀರಾ, ನಾವು ಹೊಸ್ತಿಲಿಗೆ ಅರಿಶಿಣ ಹಚ್ಚುವುದು ಎಂದರೆ ಪರೋಕ್ಷವಾಗಿ ಜ್ಯೇಷ್ಠಾದೇವಿಗೆ ಅಂದರೆ, ಅಮ್ಮ ನೀನು ಒಳಗೆ ಬರಬೇಡ, ಇದು ಲಕ್ಷ್ಮೀದೇವಿ ಇರುವ ಸ್ಥಳ ಎಂದು ಬೋರ್ಡ್ ಹಾಕಿದಂತೆ.
ಆದರೆ ಇಲ್ಲಿ ಅನೇಕ ಸ್ತ್ರೀಯರು ಮಾಡುವ ತಪ್ಪು ಏನೆಂದರೆ ಹೊಸ್ತಿಲಿಗೆ ಅರಿಶಿಣ ಹಚ್ಚುತ್ತಾರೆ. ಬೊಟ್ಟು ಇಡುವಾಗ ಕುಂಕುಮದ ಬದಲು ಸ್ಟಿಕ್ಕರ್ ಬೊಟ್ಟುಗಳನ್ನು ಬಳಸುತ್ತಾರೆ ಅಥವಾ ರಾಸಾಯನಿಕಗಳನ್ನು ಬೆರೆಸಿದ ಪೇಂಟಿಂಗ್ ಹಚ್ಚುತ್ತಾರೆ. ನಮ್ಮ ಲಕ್ಷ್ಮೀ ದೇವಿ ಆಕರ್ಷಿತವಾಗುವುದು ಪ್ಲಾಸ್ಟಿಕ್ಗಳಿಂದ ಅಲ್ಲ, ಶುದ್ಧ ಅರಿಶಿಣದಿಂದ. ಸಹಜವಾದ ನೀವು ಪೇಂಟ್ ಹಚ್ಚಿ ಕೈ ತೊಳೆದುಕೊಂಡರೆ ಅಲ್ಲಿ ದೇವತೆ ಹೇಗೆ ನೆಲೆಸಿರುತ್ತಾಳೆ? ಹೊಸ್ತಿಲು ಬೆನ್ನೆಲುಬಿನಂತೆ. ನಮ್ಮ ದೇಹದಲ್ಲಿ ಬೆನ್ನು ಮೂಳೆ ಎಷ್ಟು ಮುಖ್ಯವೋ ಮನೆಯ ಹೊಸ್ತಿಲು ಅಷ್ಟೇ ಮುಖ್ಯ. ವಾಸ್ತು ಪ್ರಕಾರವೂ ಸಹ ಮುಖ್ಯ ದ್ವಾರದಿಂದಲೇ ಪ್ರಾಣಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಒಳಗೆ ಬರುತ್ತದೆ. ಅರಿಶಿಣವು ಒಂದು ಅದ್ಭುತವಾದ ಆಂಟಿಬಯೋಟಿಕ್ ಕ್ರಿಮಿನಾಶಕವಾಗಿದೆ. ಹೊಸ್ತಿಲಿಗೆ ಅರಿಶಿಣವನ್ನು ಹಚ್ಚಿದಾಗ ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳು ಮನೆಗೆ ಪ್ರವೇಶಿಸಲು ಸಾಧ್ಯವಿಲ್ಲ. ಅದೇ ರೀತಿ ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿಯು ಸಹ ನಿಲ್ಲುತ್ತದೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಎಷ್ಟೋ ಜನರು ನೀವು ಕತೆ ಪುರಾಣವನ್ನು ಎಳೆಯುತ್ತೀರಾ, ಬೇಗ ವಿಡಿಯೋವನ್ನು ಮುಗಿಸುವುದಿಲ್ಲ ಎಂದು ಬೈದುಕೊಳ್ಳುತ್ತೀರಾ. ಆದರೆ ಪ್ರತಿಯೊಂದನ್ನು ವಿಷಯಗಳನ್ನು ತಿಳಿಸುವುದು ಮುಖ್ಯ ಅಲ್ಲವೇ? ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಕುಂಕುಮ ಇರುವ ಪ್ರತಿಯೊಬ್ಬ ಮಹಿಳೆಯು ತಪ್ಪದೆ ಮಾಡಬೇಕಾದ ಕೆಲಸ ಯಾವುದು? ನಾನು ಹೇಳುವ ಈ ವಿಧಾನವನ್ನು ನಾಳೆಯಿಂದ ಅನುಸರಿಸಿ. ಫಲಿತಾಂಶವನ್ನು ನೀವೇ ನೋಡುತ್ತೀರಿ. ಒಂದು ಮಿಶ್ರಣ ಮಾಡುವ ವಿಧಾನ. ಕೇವಲ ನೀರಿನಿಂದ ಅರಿಶಿಣವನ್ನು ಮಿಶ್ರಣ ಮಾಡಿ ಆ ನೀರಿಗೆ ಸ್ವಲ್ಪ ಹಸಿ ಹಾಲು ಮತ್ತು ರೋಸ್ ವಾಟರ್ ಅಂದರೆ ಪನ್ನೀರನ್ನು ಸೇರಿಸಿ. ಯಾಕೆ? ಹಾಲು ಲಕ್ಷ್ಮಿ ಕಟಾಕ್ಷವನ್ನು ನೀಡುತ್ತದೆ, ಪನ್ನೀರು ಸುಗಂಧವನ್ನು ನೀಡುತ್ತದೆ. ಈ ಮಿಶ್ರಣದೊಂದಿಗೆ ಅರಿಶಿಣವನ್ನು ಬೆರೆಸಿ ಹೊಸ್ತಿಲಿಗೆ ಹಚ್ಚಿ. ಆ ಪರಿಮಳಕ್ಕೆ ಅರ್ಧದಷ್ಟು ನಕಾರಾತ್ಮಕ ಶಕ್ತಿ ಓಡಿ ಹೋಗುತ್ತದೆ. 2 ರಾಶಿ ಡೈರೆಕ್ಷನ್. ಅರಿಶಿಣವನ್ನು ಯಾವಾಗಲೂ ಬಲದಿಂದ ಎಡಕ್ಕೆ ಬರೆಯಬೇಕು. ಇದು ಸಕಾರಾತ್ಮಕ ಶಕ್ತಿಯ ಹರಿವನ್ನು ಸೂಚಿಸುತ್ತದೆ. ಅಡ್ಡಾದಿಡ್ಡಿಯಾಗಿ ಬರೆಯಬಾರದು. ಆ ಸಮಯದಲ್ಲಿ ಹೇಳಬೇಕಾದ ಮಂತ್ರ ಇದೆ, ಅಸಲಿ ಸೀಕ್ರೆಟ್. ನೀವು ಹೊಸ್ತಿಲಿಗೆ ಅರಿಶಿಣ ಹಚ್ಚುತ್ತಿರುವಷ್ಟು ಹೊತ್ತು ನಿಮ್ಮ ಹೊಸ್ತಿಲಿನಲ್ಲಿ ಅನಗತ್ಯ ಆಲೋಚನೆಗಳು ಬರಬಾರದು. ಈ ಚಿಕ್ಕ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ, ನನ್ನ ಮನೆ ಸುಭಿಕ್ಷವಾಗಿರಬೇಕು ಎಂದು ಹೇಳಿಕೊಂಡು ಅರಿಶಿಣವನ್ನು ಹಚ್ಚಬೇಕು. ಅಥವಾ ಕುಲದೇವತೆಯಾದ ಮಹಾಲಕ್ಷ್ಮಿ ಹೊಸ್ತಿಲನ್ನು ಸ್ಪರ್ಶಿಸಿದಾಗ ನೀವು ದೇವರನ್ನು ಸ್ಪರ್ಶಿಸುತ್ತಿದ್ದೀರಿ ಎಂದು ಭಾವಿಸಬೇಕು. 4 ಬೊಟ್ಟು ಇಡುವ ವಿಧಾನ. ಅರಿಶಿಣ ಹಚ್ಚಿದ ನಂತರ ಅಕ್ಕಿ ಹಿಟ್ಟಿನಿಂದ ಚಿಕ್ಕ ರಂಗೋಲಿ ಹಾಕಿ ಅದರ ಮೇಲೆ ಕುಂಕುಮ ಬೊಟ್ಟು ಇಡಿ. ಕುಂಕುಮ ಇಡುವಾಗ ನಿಮ್ಮ ಉಗುರು ಬೆರಳನ್ನು ಬಳಸಿ ಕುಂಕುಮ ಇಡುತ್ತಾ, ನನ್ನ ಪತಿಯ ಆಯುಷ್ಯ ಆರೋಗ್ಯ ಹೆಚ್ಚಾಗಬೇಕು, ನನ್ನ ಮನೆ ಧಾನ್ಯದಿಂದ ತುಂಬಬೇಕು ಎಂದು ಗಟ್ಟಿಯಾಗಿ ಸಂಕಲ್ಪ ಮಾಡಿಕೊಳ್ಳಿ. ಸ್ತ್ರೀಯ ಸಂಕಲ್ಪಕ್ಕೆ ತಿರುಗು ಇಲ್ಲ. 5 ಅತಿ ಮುಖ್ಯವಾದ ನಿಯಮ. ಅರಿಶಿಣ ದಯವಿಟ್ಟು ಅದರ ಮೇಲೆ ತಕ್ಷಣ ಕಾಲಿಡಬೇಡಿ. ಮನೆಯವರಿಗೂ ಹೇಳಿ. ಹೊಸ್ತಿಲನ್ನು ತುಳಿಯುವುದು ಎಂದರೆ ಲಕ್ಷ್ಮಿಯನ್ನು ತುಳಿದಂತೆ. ಹೊಸ್ತಿಲನ್ನು ದಾಟಬೇಕು ಹೊರತು ತುಳಿಯಬಾರದು. ಪ್ರತಿ ಶುಕ್ರವಾರ ಹೊಸ್ತಿಲಿನ 2 ಬದಿಗಳಲ್ಲಿ 2 ಹೂಗಳನ್ನು ಇಡಿ. ಸಾಧ್ಯವಾದರೆ ಸಂಜೆ ಹೊಸ್ತಿಲಿನ ಒಳಭಾಗದಲ್ಲಿ 2 ಮಣ್ಣಿನ ದೀಪಗಳನ್ನು ಹಚ್ಚಿ. ಇದನ್ನೇ ಹೊಸ್ತಿಲು ಲಕ್ಷ್ಮೀ ಪೂಜೆ ಎಂದು ಕರೆಯುತ್ತಾರೆ. ಇದನ್ನು ಮಾಡಿದ ಯಾವುದೇ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಹೆಚ್ಚು ಕಾಲ ಇರುವುದಿಲ್ಲ. ಇನ್ನು ಕೆಲವು ಸಣ್ಣ ಪುಟ್ಟ ತಪ್ಪುಗಳಿವೆ, ಅವುಗಳನ್ನು ನಾವು ತಿಳಿಯದೆ ಮಾಡುತ್ತೇವೆ. ಅವುಗಳನ್ನು ತಕ್ಷಣ ನಿಲ್ಲಿಸಿ. ಪೂಜಾ ಕೋಣೆಯಲ್ಲಿ ಉಳಿದಿರುವ ಹಳೆಯ ಅರಿಶಿಣ ಕುಂಕುಮವನ್ನು ಅವಧಿ ಮೀರಿದರೆ ಹೊಸ್ತಿಲಿಗೆ ಹಚ್ಚಬೇಡಿ. ಬಳಸುವ ಅರಿಶಿಣ ಶುದ್ಧವಾಗಿ ಹೊಸದಾಗಿರಬೇಕು. ಹೊರಗೆ ತಾಗಿಸಬಾರದು. ಗುಡಿಸುವಾಗ ಪೊರಕೆ ಬಾಗಿಲಿಗೆ ಗಟ್ಟಿಯಾಗಿ ತಾಗಿಸಬೇಡಿ. ಪೊರಕೆ ಲಕ್ಷ್ಮಿಯ ಸ್ವರೂಪವಾಗಿದ್ದರೂ ಧೂಳು ತುಂಬಿದ ಪೊರಕೆಯನ್ನು ಬಾಗಿಲಿಗೆ ತಾಗಿಸುವುದು ಒಳ್ಳೆಯದಲ್ಲ. ಕಣ್ಣೀರು ಹಾಕಿಕೊಂಡು ದುಃಖದಿಂದ ಎಂದಿಗೂ ಬಾಗಿಲನ್ನು ಸ್ವಚ್ಛಗೊಳಿಸಬೇಡಿ. ಸ್ತ್ರೀಯರು ಕಣ್ಣೀರು ಹಾಕುತ್ತಾ ಬಾಗಿಲಿನ ಮೇಲೆ ಆ ಕಣ್ಣೀರು ಬಿದ್ದರೆ ಆ ವಂಶಕ್ಕೆ ಒಳ್ಳೆಯದಲ್ಲ.
ಕಷ್ಟಗಳಿದ್ದರೂ ಒಂದು ನಿಮಿಷ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಗುತ್ತಾ ಅಮ್ಮನವರನ್ನು ಸ್ವಾಗತಿಸಿ. ನೆನಪಿಡಿ, ಮನೆಯನ್ನು ಇಟ್ಟಿಗೆಗಳಿಂದ ಕಟ್ಟಿರಬಹುದು, ಕುಟುಂಬವು ಸ್ತ್ರೀಯ ಮನಸ್ಸಿನಿಂದ ಮತ್ತು ಅವಳು ಆಚರಿಸುವ ಧರ್ಮದಿಂದ ನಿಲ್ಲುತ್ತದೆ. ನಿಮ್ಮ ಮನೆಯ ಬಾಗಿಲು ನಿಮ್ಮ ಕುಟುಂಬದ ಗೌರವದ ಪ್ರತೀಕ. ಅದು ಎಷ್ಟು ಸುಂದರವಾಗಿದೆಯೋ ನಿಮ್ಮ ಮುಖದಲ್ಲಿ ಅಷ್ಟೇ ಸೌಂದರ್ಯವಿರುತ್ತದೆ. ನೀವು ಗಮನಿಸಿ, ಯಾವ ಮನೆಯಲ್ಲಿ ಹೊಸ್ತಿಲು ಅರಿಶಿಣ ಕುಂಕುಮಗಳಿಂದ ಹೊಳೆಯುತ್ತದೆಯೋ ಆ ಮನೆಗೆ ಕಾಲಿಟ್ಟ ತಕ್ಷಣ ಮನಸ್ಸಿಗೆ ಆಹ್ಲಾದಕರ ಅನಿಸುತ್ತದೆ. ಅದೇ ನಿಮ್ಮ ಯಶಸ್ಸು. ನಾಳೆಯಿಂದ ಅರಿಶಿಣ ಹಚ್ಚುವಾಗ ಇದು ಒಂದು ಕೆಲಸದಂತೆ ಅಲ್ಲದೆ ಒಂದು ಯೋಗದಂತೆ, ಒಂದು ವರದಂತೆ ಭಾವಿಸಿ ಮಾಡಿ. ನಿಮ್ಮ ಮನೆಯ ಹೊಸ್ತಿಲು ನಿಮಗೆ ಗುಡಿಯಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.